ರಾಜ್ಯದಲ್ಲಿ ಸುಳ್ಳು ಭರವಸೆಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 2 ವರ್ಷ ಆಯಿತು. ಓದೆ ಪುಟ ಬಂದೆ ಪುಟ ಅಂತ ಈ ಸರ್ಕಾರ ಸ್ಥಿತಿಯಾಗಿದೆ. ಇನ್ನು 3 ವರ್ಷ, ಅದರಲ್ಲಿ ಕೇವಲ 2 ವರ್ಷ ಮಾತ್ರ ಬಾಕಿ ಇದೆ. ಕೊನೆ ವರ್ಷ ಜನ ತೀರ್ಮಾನ ಮಾಡಿದ್ರೆ ಈಗಾಗಲೇ ಇದು ಔಟ್ಗೋಯಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಇನ್ಕಮಿಂಗ್ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಜನ ಮಾತಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 48ರಿಂದ 50 ದಿನಬಳಕೆಯ ವಸ್ತುಗಳು, ಹಾಲು, ಆಲ್ಕೋಹಾಲು, ಡೀಸೆಲ್, ಪೆಟ್ರೋಲ್, ಅಡಿಗೆ ಎಣ್ಣೆ, ಈ ರೀತಿ ದರವನ್ನು ಜಾಸ್ತಿ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ರೀತಿ ತೊಗಲಕ್ಕೆ ದರ್ಪಣಂತೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಸಿದ್ದರಾಮಯ್ಯನಿಂದ ಅಧಿಕಾರವನ್ನು ಕಿತ್ಕೊಳ್ಬೇಕಂತೇಳಿ ಅವರೊಂದು ತಂಡ, ಅಂದರೆ ಈ ತಂಡಗಳಾಗಿ ರಾಜ್ಯದ ಜನ ಇವತ್ತು ಬೇಸತ್ತೋಗಿದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಪಕ್ಷ ನಾಯಕರುಗಳು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಅಧ್ಯಕ್ಷ ಹೇಳಿದಂಗೆ ಫ್ರೀಡಮ್ ಪಾರ್ಕ್ನಲ್ಲಿ 2-3-2010 ಧರಣಿ ಸತ್ಯಾಗ್ರಹ ಆಯಿತು, ಅತ್ಯಂತ ಯಶಸ್ವಿ ಆಯಿತು. ಸರ್ಕಾರ ಅವತ್ತು ನಡುಗಿ ಹೋಯಿತು. ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರು, ಮಹಿಳೆಯರು ಒಳಗಡೆ ಸೇರಿದರು. ನಮ್ಮ ಉದ್ದೇಶ ಮುತ್ತಿಗೆ ಇತ್ತು, ಅಲ್ಲೇ ಬಂದಿಸಿದ್ರು ಫ್ರೀಡಮ್ ಪಾರ್ಕ್ ಹತ್ರ. ಅದರ ಜೊತೆಗೆ ಇಡೀ ವ್ಯವಸ್ಥೆಯಲ್ಲಿ ಯಡಿಯೂರಪ್ಪನವರು 2 ಸಹ ಇದ್ದರು. ಅದು ನಮಗೆ ಪ್ರೇರಣೆ, ಒಂದು ಶಕ್ತಿ. ಸಂಘರ್ಷ, ಯಡಿಯೂರಪ್ಪನವರು ರವೀಂದ್ರನಾಥ್ ಅವರು ಸಮಕಾಲೀನರು. ಯಡಿಯೂರಪ್ಪನವ್ರ ಹೋರಾಟವನ್ನು ಇಡೀ ರಾಜ್ಯದ ಜನ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗಬಹುದು. ಆ ಶೈಲಿಯಲ್ಲಿ ಇವತ್ತು ಹೋರಾಟ ಆಯಿತು. ಕೂಡ ಪಾದಯಾತ್ರೆ ಎಲ್ಲವೂ ಯಶಸ್ವಿಯಾಗಿದೆ. ಮೊದಲನೇ ಅಂತ 7ನೇ ತಾರೀಕಿಂದ ಪ್ರಾರಂಭವಾಗಿ ನಿನ್ನೆ ಬೀದರ್ ಮೊದಲನೇ ಹಂತದಿಂದ 2ನೇ ಹಂತ 15 ಜಿಲ್ಲೆಗಳಾಗಿದೆ. 15 ಜಿಲ್ಲೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. 3ನೇ ಹಂತ ದಾವಣಗೆರೆಗೆ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷ ಹೇಳಿದಂಗೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಯದೇವ ಸರ್ಕಲ್ನಲ್ಲಿ ಪ್ರತಿಭಟನಾ ಸಭೆ ಇದೆ. ನಾವು ವಿನಂತಿಯನ್ನು ಮಾಡ್ತೀವಿ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಹೆಸರು ಹೇಳಿದರೆ ಮತ್ತೆ ನಾನು ಅದನ್ನು ರಿಪೀಟ್ ಮಾಡಲ್ಲ. ನಮ್ಮ ಜಿಲ್ಲಾ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ, ಮಹಿಳೆಯರಿಗೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು, ಈ ಸರ್ಕಾರಕ್ಕೆ ಚಾಟಿ ಏಟಿ ಬೀಸಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತೀನಿ. ಇದ್ರ ಜೊತೆಗೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳು, ಮುಖಂಡರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿಲ್ಲ. ಕಾಂಗ್ರೆಸ್ಸಿನ ಐಫೈ ಡಿ ಕೆ ಶಿವಕುಮಾರ್ ಅಂತವರಿಗೆ ಸಚಿವರು ಬಿಟ್ಟುಬಿಡಿ, ಆದರೆ ಯಾರು ಮತವನ್ನು ಕೊಡಿದ್ರು ಅಧಿಕಾರಕ್ಕೆ ಪಕ್ಷವನ್ನು ತರಬೇಕಂತೇಳಿ ಅಂಥವ್ರಿಗೆ ಭಾಳ ಬಿಸಿ ತಟ್ಟಿದೆ. ಸಾರ್ವಜನಿಕ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ವಿನಂತಿನ ಮಾಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು ರೈತರು ಕೊಡೋಕ್ಕೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೇ, ಪ್ರೋತ್ಸಾಹನ ಕೊಡಿ ಸರ್ಕಾರದಿಂದ ರೈತರಿಗೆ, ಇದು ರೈತರ ತಲುಪಲ್ಲ. ಅದೇ SC/PTS 40,000 ಕೋಟಿ, 46,000 ಕೋಟಿ ನಾವು ಮೀಸಲಿಟ್ಟು ಲೂಟಿ ಹೊಡ್ತೀರಿ. ಅಲ್ಪಸಂಖ್ಯಾತರಿಗೆ 4%. ಇದು ಸಂವಿಧಾನ. ಅಂಬೇಡ್ಕರ್ ಏನು ಸಂವಿಧಾನ ಪುಸ್ತಕ ಓಡಿದ್ರಲ್ಲ ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿಯವರು, ನಿಮಗೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಅಲ್ಪಸಂಖ್ಯಾತರಿಗೋಸ್ಕರ ಆ ಗುತ್ತಿಯಲ್ಲಿ 4% ಮೀಸಲಾತಿ ಕೊಡ್ತಿಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡೋಕ್ಕೋಸ್ಕರ ಅವರಿಗೆ ಆ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದರೆ 30 ಲಕ್ಷ ಕೊಡ್ತಿರಲ್ಲ. ಏನು ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಅದೇ ಮಾತಾಡ್ತೀರಿ ನೀವು, ಅಹಿಂದ ಅಂತ ಹೇಳ್ತೀರಿ. ಈ ಅಹಿಂದ ವರ್ಗಕ್ಕೆ ನಿಮಗೆ ಕೊಡುಗೆ ಏನು ಹೇಳ್ಬೇಕಲ್ಲ? ಅಹಿಂದ ವರ್ಗಕ್ಕೂ ಕೊಡುಗೆ ಇಲ್ಲ, ಪರಿಶಿಷ್ಟ ಜಾತಿ ಪಂಗಡಕ್ಕೂ ಇಲ್ಲ, ಅಥವಾ ಯಾವುದೇ ಮುಂದುವರೆದ ವರ್ಗಗಳಿಗಿಲ್ಲ. ನಾವು ಕೇಳ್ತಿದ್ದೀವಿ, ಹಿಂದೂಗಳಲ್ಲಿ ಭಾಳ ಬಡವರದರೆ, ಅಗತ್ಯ ವಸ್ತುಗಳನ್ನು ಬೆಲೆ ಇಳಿಸಬೇಕು.
ಯಾವ ರೀತಿ ಅಲ್ಪಸಂಖ್ಯಾತರು ನೀವು ಹೇಳ್ತಾ ಇರಲಿಲ್ಲ, ಅದನ್ನು 4% ಮೀಸಲಾತಿ ರದ್ದು ಮಾಡಬೇಕು. ಮತ್ತು ಆ ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀರಿ? ಅವ್ರಿಗೆ 108 ಮೊನ್ನೆ ಕೊಟ್ಟಿದ್ದು ಬಜೆಟ್ಟು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲ, ಆ ಬಜೆಟ್ಟು ಅಲ್ಪಸಂಖ್ಯಾತರ ಅಥವಾ ಒಂದು ರೀತಿ ಪಾಕಿಸ್ತಾನ, ಬಾಂಗ್ಲಾ ಆ ದೇಶದ ಬಜೆಟ್ ಇದ್ದಂಗಿತ್ತು. ಪ್ರತಿಯೊಬ್ಬರು ಸಾರ್ವಜನಿಕರು ಬೇಸತ್ತೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮುಖಂಡ ಹೋರಾಟ ಮಾಡಿ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ರಾಜ್ಯಾಧ್ಯಕ್ಷ ನೇತೃತ್ವ ಅತ್ಯಂತ ಯಶಸ್ವಿಯಾಗಿದೆ ಹೋರಾಟ. ನಾಳೆ 21ನೇ ತಾರೀಕು 3ನೇ ಹಂತ ಪ್ರಾರಂಭ ಆಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಈ ಸರ್ಕಾರವನ್ನು 100% ಪತನ ಆಗುತ್ತೆ. ಕಿತ್ತಿಸಿ ನಾವಲ್ಲ, ಸಾರ್ವಜನಿಕರು ಕಿತ್ತಿಸಿದ್ದಾರೆ. ಜನ ಬಡಿಕೆ ತಗೊಂಡು ಬೆನ್ನತ್ತಾರೆ. ನಿಮಗೆ ನಾಚೆಗಾಲು, ನಿಮಗೆ ಅಡಿಗೆ ಎಣ್ಣೆ ದರ ಜಾಸ್ತಿ ಆಗಿದೆ. ಇವ್ರು ಹೇಳ್ತಾರೆ, ಮೊನ್ನೆ ಸನ್ಮಾನ್ಯ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಸುರ್ಜೇವಾಲ ಅಲ್ಲಿ ಸಿಲಿಂಡ್ರಿಗೆ ಮಾಲಾರ್ಪಣೆ ಮಾಡಿ, ನಿಮ್ಮ ಯೋಗ್ಯತೆಗೆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರುಗಳಿಗೆ ಮಾಲೆ ಕದ್ದು ಮುಚ್ಚಿ ಮಾಲೆ ಹಾಕ್ತಾರೆ ಸ್ವಾಮೀಜಿಗಳಿಗೆ. ಹಿಂದೂ ವಿರೋಧಿಗಳು ನೀವು ಹೋಗಿ ಅಲ್ಲಿ ಇಫ್ತಿಯಾರ್ ಕೂಟ ಮಾಡ್ತೀರಿ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಎಲ್ಲವೂ ತಿಂತೀರಿ, ಅವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ. ಹಿಂದೂಗಳಿಗೆ ನಿಮಗೆ ಗೌರವ ಇದ್ದರೆ ಈ ಬಜೆಟ್ನಲ್ಲಿ ಕೊಡ್ತೀರಿ. ಮೊನ್ನೆ ನಾವು ಕೇಳ್ತೀನಿ, ಪೆಟ್ರೋಲ್ ಡೀಸೆಲ್ ದರ ಏನು ಕಂಪ್ನಿಗಳು ಬಳಸ್ಬೇಕು ನಷ್ಟ ಗ್ರಾಹಕರ ಮೇಲೆ ಹಾಕಿಲ್ಲ ಕೇಂದ್ರ ಸರ್ಕಾರ. ಮತ್ತು ಸಿಲಿಂಡ್ರ್ ಬೆಲೆ ನೋಡಿ 1007 ರೂಪಾಯಿ ಇತ್ತು, 907 ರೂಪಾಯಿಗೆ ಮಾಡಿದರು. ಜನ ನಾವು ವಿನಂತಿ ಮಾಡ್ತೀವಿ, 1007 ರೂಪಾಯಿ ಇದ್ದದ್ದು 907ಕ್ಕೆ ಮಾಡಿದ್ರು, 800 ರೂಪಾಯಿಗೆ ಮಾಡಿದ್ರು. ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಏನು ಕುಳ್ಳು ಸೆದೆ ಸೌದಿ ಇಡ್ತಿದ್ರಲ್ಲ, ಅದ್ರ ಬದಲಾಗಿ ಉಜ್ವಲ ಯೋಜನೆ ತಂದರು. ಬಡವರ ಮನೆಯಲ್ಲಿ ಗ್ಯಾಸ್ ಉಪಯೋಗಿಸ್ಬೇಕಂತೇಳಿ 800 ರೂಪಾಯಿ ಮಾಡಿದ್ರು. ಕಚ್ಚಾ ತೈಲ ಬೆಲೆ ಜಾಸ್ತಿ ಆಯ್ತಕ್ಕೆ 850 ಮಾಡಿದರೆ. ಅಗತ್ಯ ವಸ್ತುಗಳು ನೀವಿದ್ದಾಗ ಪೆಟ್ರೋಲ್ ಇವತ್ತು 700 ರೂಪಾಯಿ. ಈ ದೇಶದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ಗೆ ತೆರಿಗೆ ಹಾಕಿದ ಸರ್ಕಾರ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಸಿಲಿಂಡ್ರ್ ಹೊತ್ಕೊತಾರೆ, ನಾಚಿಕೆ ಆಗಬೇಕು. ನಿಮ್ಮ ಕಾಲದಲ್ಲಿ ಸಿಲಿಂಡ್ರು ಸಿಗ್ತಾ ಇರಲಿಲ್ಲ, ಗೊಬ್ಬರ ಅಭಾವ ಇತ್ತು. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಮೇಲೆ ತೆರಿಗೆ ಹಾಕಿಲ್ಲ, ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಒಳ್ಳೆ ಆಡಳಿತ ಮಾಡಿದೆ, ಅದನ್ನು ನಾಶಿ ಆಗಬೇಕು. ಮೊನ್ನೆ ಸಿಲಿಂಡ್ರ್ ಹೊತ್ಕೊಂಡು ನಾವು ಪ್ರತಿಭಟನೆ ಮಾಡಿದಿರಿ, ಜನ ನಿಮಗೆ ತೂಚಿ ಅಂತ ಉಗಿತಿದ್ದಾರೆ, ದಾರಿ ಬೀದಿಲಿ ತೂಚಿ ಅಂತ ಉಗಿತಿದ್ದಾರೆ. ಅರೆ ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಮೊದಲು ನೀವು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿದೆ ಅಂತ ಹೇಳ್ತೀರಿ. ಅದೇ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಿಮ್ಗೆ ಮಾತಾಡೋಕ್ಕೆ ಬಿಡಲಿಲ್ಲ. ಇವತ್ತು ರಾಜ್ಯದಲ್ಲಿ ಜನ ತಿರುಗಿಬಿಟ್ಟಿದ್ದಾರೆ ಸರ್ಕಾರ. ಹಾಗಾಗಿ ಇದು ಔಟ್ ಗೋಯಿಂಗ್ ಸರ್ಕಾರ, BJP ಇನ್ಕಮಿಂಗ್ ಸರ್ಕಾರ. ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿದರೆ ಎಲ್ಲ ಜಿಲ್ಲೆಗಳಲ್ಲಿ ಬೆಂಬಲ ವ್ಯಕ್ತ ಆಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ವಿನಂತಿನೂ ಮಾಡ್ತೀನಿ. ಸುಳ್ಳು ಭರವಸೆಗಳಿಗೆ ಏನು SCP DSP ಇವ್ರ ಬಗ್ಗೆ ಮಾತಾಡ್ತಾರಲ್ಲ, 46,000 ಕೋಟಿ ಬಳಕೆ ಮಾಡಿಕೊಂಡ್ರು. ಇವತ್ತು ಈ ಸರ್ಕಾರ ಒಂದು ಗುಂಡಿ ಮುಚ್ಚಿಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಅಭಿವೃದ್ಧಿನಿಲ್ಲ. ಕೆರೆ ತುಂಬಿಸಿ ಯೋಜನೆಯಿಂದ ಹಿಡಿದು ಅಭಿವೃದ್ಧಿಯಾಗಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಅದು ಜಗದೀಶ್ ಶೆಟ್ಟರು, ಸದಾನಂದ ಬೊಮ್ಮಾಯಿ ಇದ್ದಾಗ. ವಿಶೇಷವಾಗಿ ಯಡಿಯೂರಪ್ಪನವರು ಈ ಜಿಲ್ಲೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತೇಳಿ ಅದನ್ನು ಜಾಸ್ತಿ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಹಣನೇ ಬರ್ತಲ್ಲ. ಭಾಗ್ಯಲಕ್ಷ್ಮಿ ಯಡಿಯೂರಪ್ಪನವರು ಇಟ್ಟಂಥ ಹಣ ಏನು ಅದು ಸರಿಯಾದ ರೀತಿ ನಮ್ಮ ಭಾಳ ಜನ ಹೆಣ್ಮಕ್ಳು ಬಂದರು, ಭಾಗ್ಯಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇದು ಯುವ ನಿಧಿ ಅಂತೂ ಟೋಟಲಿ ಫೇಲ್ಯೂರ್ ಆಗಿದೆ. ಹಾಗಾಗಿ ಯಾವುದೇ ಇವರ ಪಂಚ ಭರವಸೆ ಇಲ್ಲ. ಇವರ ಗ್ಯಾರಂಟಿ 5 ಸುಳ್ಳು, 6, 7 ಇದು ಸರ್ಕಾರ ಅತ್ಯಾಚಾರ ಸರ್ಕಾರ. ಲವ್ ಜಿಯಾದಿಂದ ನಮ್ಮ ಹೆಣ್ಮಕ್ಳು ಬಲಿಯಾಗ್ತಿದ್ದಾರೆ, ಹಿಂದೂ ಯುವಕರ ಮೇಲೆ ಕಗ್ಗೊಲೆ ಆಗ್ತದೆ. ಹಾಗಾಗಿ ಇದು ಸರ್ಕಾರ ಭಾಗ್ಯಗಳ ಮೇಲೆ ಜನರಿಗೆ ಭಾಗ್ಯ ಬಿಸಿ ತಡ್ತಾ ಇದೆ. ಸರ್ಕಾರವನ್ನು 100% ಜನ ಕಿತ್ತಿಸಿದೆ ಅಂತೇಳಿ ಕಿಚ್ಚೆ ಪಡ್ತೀನಿ.